ಇವತ್ತು ನಾನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆಹಾಲೂರ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ 2008ರಲ್ಲಿ ಈ ಒಂದು ಗ್ರಾಮದಲ್ಲಿ ಒಂದು ಪ್ರವಾಹ ಬರುತ್ತೆ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮನೆಗಳು ಕೂಡ ಅಷ್ಟೇ ಕೊಚ್ಕೊಂಡು ಹೋಗುತ್ತೆ. ಆವಾಗ CM ಆಗಿದ್ದಂಥ ಯಡಿಯೂರಪ್ಪನವರು ಸುಮಾರು 530ಕ್ಕ ಅಧಿಕ ಮನೆಗಳನ್ನು ಬೇರೆ ನವಗ್ರಾಮ ಅಂತೇಳಿ ಅಲರ್ಟ್ ಮಾಡ್ತಾರೆ. ಆದರೆ ಇವತ್ತು ಎಲ್ಲ ಮನೆಗಳು ಕೂಡ ಅಷ್ಟೇ ಬೀಳುವಂತಹ ಸ್ಥಿತಿಗೆ ಬಂದಿದೆ. ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದೆ ಇಲ್ಲಿನ ಜನ ಪರದಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ಸರ್ಕಾರ ಕೊಟ್ಟಿರುವಂಥ ಮನೆಗಳು ಬೇಡ ಅಂತ ಬೇರೆ ಬೇರೆ ಊರುಗಳಿಗೆ ಹೋಗಿ ವಾಸ ಮಾಡುವಂಥ ಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಹಾಗಾದರೆ ಹೊಳೆಹಾಲೂರ ಅನ್ನುವಂಥ ಒಂದು ನವಗ್ರಾಮದ ಪರಿಸ್ಥಿತಿ ಹೇಗಿದೆ, ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಖುದ್ದಾಗಿ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ನ್ಯೂಸ್ 18 ಆ ಒಂದು ಗ್ರಾಮಕ್ಕೆ ಬಂದಿದೆ. ಗ್ರಾಮದ ಜನರನ್ನ ಕೇಳ್ತೀನಿ ಏನೆಲ್ಲ ಸಮಸ್ಯೆಗಳನ್ನ ಪ್ರತಿನಿತ್ಯ ಎದುರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಮ್ಮ ಹೇಳಿ, ಏನೆಲ್ಲ ಸಮಸ್ಯೆಗಳು ನಿಮಗೆ ಆಗ್ತಾ ಇದೆ ಪ್ರತಿದಿನ ಅಂತ? ಅವು ಕಂಟಿ ಕಾವಲ ಬೆಳೆದವು ಯಾರೂ ಕಡಿತಾ ಇಲ್ಲ. ರೋಡ್ ಅಂತೂ ಸರಿಯಾಗಿಲ್ಲ. ಆ ರೋಡ್ನ್ಯಾಗ ನಾವು ಮಳೆ ಆತಂದ್ರೆ ಬಹುದಿವಿ ಅಂದ್ರೆ ಭಯಂಕರ ರೊಜ್ಜು, ಯಾರು ದಾದ್ ಮಾಡೋರೇ ಇಲ್ಲ. ಒಂದು ರೋಡ್ ಮಾಡಕ್ಕಿಲ್ಲ, ಗಟಾರ ಇಲ್ಲ, ಏನಿಲ್ಲ ಸರ. ಈಗ ನಿಮಗೆ ಗೌರ್ಮೆಂಟು ಮನೆಗಳು ಕಟ್ಕೊಟ್ಟಿದೆ. ಈ ಮನೆಗಳು ನೋಡ್ತಾ ಇದ್ರಿ ಏನು ಬೀಳೋಂಥ ಸ್ಟೇಜಲ್ಲಿ ಇದಾವೆ. ಹೆಂಗೆ ಈ ಮನೆಗಳಲ್ಲಿ ನೀವು ಜೀವನ ಮಾಡ್ತಿದ್ರ? ಏನು ಮಾಡೋದು ಸರ್, ಅದನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ. ಹೊಳ್ಳಿ ಯಾರು ದಾದ್ ಮಾಡ್ತಾ ಇಲ್ಲ. ಹೋಟಿಗೆ ಬರ್ತಾರ, ಹೋಟ್ ತೊಗೊಂತಾರ, ಹೋಗ್ತಾರ. ನಮ್ಮನ್ನು ದಾದ್ ಮಾಡೋದಿಲ್ಲ. ಮಾಡ್ತೀವಿ, ರಿಪೇರಿ ಮಾಡ್ತೀವಿ ಅಂತಾರೆ, ರಿಪೇರಿ ಮಾಡ್ತಾ ಇಲ್ಲ. ಮಳೆ ಬಂದ್ರೆ ಎಲ್ಲ ಸೋರ್ತಾ ಇದ್ದಾವೆ ಸರ್. ನಾವು ಏನು ಮಾಡೋದು? ನಾವು ಮಕ್ಕಳಿಲ್ಲ, ಮರಿ ಇಲ್ಲ, ಇಲ್ಲೇ ಜೀವನ ಮಾಡ್ತಾ ಇದ್ದೆವು. ಏನಿದ್ರು ಹೋಗ್ತತ್ತು ಬರ್ತತ್ತು ಬಡ್ದು ಹೋದ್ರೂ ನಮಗೆ ಉಪಯೋಗ ಇಲ್ಲಂಗಾಗೈತಿ. ಮನೆ ಹಾಕಿ ಕೊಟ್ಟಿರೂ ನಮ್ಗೆ ಉಪಯೋಗ ಇಲ್ಲಾಗೈತಿ ಸರ್. ಈಗ 2007ರಲ್ಲಿ ಪ್ರವಾಹ ಬರುತ್ತೆ. ಪ್ರವಾಹ ಬಂದಾಗ ಇಡೀ ಊರೇ ಕೊಚ್ಕೊಂಡು ಹೋಗುತ್ತೆ. ಮನೆ ಏನೋ ಕಟ್ಟಿದ್ದಾರೆ, ಆದರೆ ಆ ಮನೆಗಳು ನೋಡಿದ್ರೆ ನಿಜಕ್ಕೂ ಕೂಡ ಅಷ್ಟೇ ಈ ವಾಸ ಮಾಡೋಕೆ ಯಾರು ಕೂಡ ಅಷ್ಟೇ ಮುಂದಾಗೋದಿಲ್ಲ. ಹೆಂಗೆ ಜೀವನ ಮಾಡ್ತಿದ್ರೆ ನೀವೆಲ್ಲ ಅಂತ? ಹುಳಾಪುಡಿ ಎಲ್ಲ ಸೇರಿದೆ. ಹೆಂಗೆ ಜೀವನ ಮಾಡ್ತಿದ್ರೆ ಅಂದ್ರೆ ಕೊಟ್ಟೆ ಬಿಟ್ಟಾರಿ ಸರ್. ಹೆಂಗಾದ್ರೂ ಮಾಡಬಹುದು. ಮಕ್ಕಳಿಗೆ ಸ್ಕೂಲ್ ಇಲ್ಲ, ಆಟೋದಾಗ ಹೋಗ್ಬೇಕು, ಆಟೋದಾಗ ಬರ್ಬೇಕು, ಬಸ್ನಲ್ಲಿ ಜಾಗ ಕೊಡೋದಿಲ್ಲ, ನೀರಿನ ಪ್ರಾಬ್ಲಮ್ಮು, ಆಮೇಲೆ ಗಟಾರ್ ಇಲ್ಲ. ಆ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿ ನೀವು. ಎಲ್ಲ ಇದೇ ನಮ್ಮನಿನ ಐತ್ರಿ. ಅಮ್ಮ ಬನ್ನಿ, ಮುಂದೆ ಬನ್ನಿ. ಈಗ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಿದ್ದೀರಮ್ಮ ಪ್ರತಿನಿತ್ಯ ನೀವು 2007ರಿಂದನೂ? ಏನ್ರಿ, ನಮಗೆ ಗಟ್ರ ಇಲ್ರಿ, ರೋಡ್ ಇಲ್ಲ, ಮತ್ತು ಪೈಖಾನೆ ಇಲ್ಲ, ಮತ್ತು ಹೊಳ್ಳಿ ಈಗ ಮಳೆ ಪಳಿ ಬಂತಂದ್ರೆ ಗಾಡಿ ಅಡ್ಡಾಡಕ್ಕೆ ನಮ್ಗೆ ದಾರಿ ಇಲ್ಲ. ನಾವು ಅಂಥ ಮುಳ್ಳಾಗ ಕಲ್ಲಾಗ ಅಡ್ಡಾಡ್ಕೊಂತ ಜೀವನ ಮಾಡ್ಕೊಂತ ಹೊಂಟಿವಿ. ಎಲ್ಲ ಮನಿ ಎಲ್ಲ ಬಿದ್ದಾವ್ರಿ, ಏನೂ ಇಲ್ಲ ಮನಿ. ಎಲ್ಲ ಬಿರುಕಳ್ರಿ. ಅದು ಒಳಗೆ ಸಂಧ್ಯಾಗ ಹಾವು ಬರ್ತಾವೆ, ಚೋಳ ಬರ್ತಾವೆ, ಅದ್ರಾಗ ಜೀವನ ಮಾಡ್ಕೊಂತ ಹೊಂಟಿವು. ಮತ್ತು ಅಲ್ಲಿ ಮನಿ ಎಲ್ಲ ಬಿದ್ದಾವ್ರಿ. ಆ ಮನಿಗೆ ನಮ್ಗೆ 5 ಲಕ್ಷ ಕೊಡ್ತೀವಿ ಅಂದರು. ಅದನ್ನ ಏನೂ ಕೊಡಲಿಲ್ಲ. 10,000 ರೂಪಾಯಿ ಕೊಟ್ಟರು. 10,000 ರೂಪಾಯಿದಾಗ ನಮ್ಗೆ ಏನು ಆಕತ್ರಿ, ಅದನ್ನ ತಿಂದಿವು. ಹೊಳೆ ಬಂದಾಗ ತಿಂದೆಲ್ಲ ಆಗಿ ಮಾಡಿದ್ವಿ. ಈಗ ನಮ್ಗೆ ಕಟ್ಟಿಸ್ಕೊಳಕಸು ಇಲ್ಲ. ಜಾಗ ಐತ್ರಿ ಮುಂದೆ, ಅದು ಹಾಕಿಸ್ಕೊಳಕಸು ಇಲ್ಲ. ದುಡ್ಕೊಂಡು ತಿನ್ನೋ ಮಟ್ಟ ನೆಲೆ ಇಲ್ಲ. ನೀವು 2007ರಲ್ಲಿ ಈಗ ಪ್ರವಾಹ ಬಂದಾಗ ನೀವು ಅಲ್ಲಿ ಬೇರೆ ಅಲ್ಲಿದ್ರಾ? ಅಲ್ಲಿಂದ ಇಲ್ಲಿ ಬಂದೀವ್ರಿ. ಅದು ಮನೆ ಬಿತ್ರಿ. ಅಲ್ಲಿ ಅದಕ್ಕೆ 5 ಲಕ್ಷ ಕೊಡ್ತೀವಿ ಅಂದ್ರಿ. ಕೊಡ್ಲಿಲ್ರಿ. ನಿಮ್ಮ ಮನೆ ಕೊಟ್ಟರ ಕೊಡಂಗಿಲ್ಲ ಅಂತೇಳಿ ಅಂದ್ರು. ಕಟ್ಕೊಟ್ಟಿರೋ ಮನೆ ಏನಾದ್ರು ಚೆನ್ನಾಗಿರೋಂಥದ್ದು ಕಟ್ಕೊಟ್ರೆ ವಾಸ ಮಾಡ್ಬೋದಲ್ಲ? ಮಾಡ್ತೀವ್ರಿ. ಅದು ಎಲ್ಲ ಬೀಳ್ ಆಗ್ಯಾವ್ರಿ. ಏನಿಲ್ಲ, ಅದ್ರಾಗ ಒಂದಿಟ್ಟು ಸಿಮೆಂಟ್ ಒರೆಸ್ತೀವ್ರಿ, ಒಂದಿಟ್ಟು ಸುಣ್ಣ ಒರೆಸ್ತೀವ. ಒರೆಸ್ ಕೆಲಸ ಅದ್ರಾಗ ಜೀವನ ಮಾಡ್ಕೊಂತ ಹೊಂಟಿವ್ರಿ. ಅಮ್ಮ ನಿಮ್ಗೆ ಏನಾಗಿದೆ? ಕಾಲಿಗೆ ಏನಾಯ್ತು? ಮುಳ್ಳು. ಎಲ್ಲಿ ಮುಳ್ಳು? ಇಲ್ಲೇ ರೀ, ಇದು ರೊಜ್ಜನ್ಯಾಗ. ಅಲ್ಲ, ನೀವು ಒಂಥರ ಪೊದೆಗಳ ಮಧ್ಯೆ ಜೀವನ ಮಾಡ್ತಿದ್ದೀರಾ, ನೋಡ್ತಾ ಇದೀವಿ. ಮುಳ್ಳುಗಳೆಲ್ಲ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಜೀವನ ಮಾಡ್ತಿದ್ದೀರಾ ಅಂತ ನೀವೆಲ್ಲ? ಬರುವಲ್ಲಿ ಇಲ್ಲಿ ಅಡ್ಡಾಡ್ತೀವಲ್ರಿ. ಇಲ್ಲಿ ಏನೈತ್ರಿ, ಇಲ್ಲಿ ರೋಡರ ಇಲ್ಲ, ಏನಿಲ್ರಿ. ಮತ್ತು ಅದು ನಟೈತ್ರಿ. ಅದ್ರ ಸಂಬಂಧ ನಾವು ನೋಡಿ ಅಟ್ಲೀಸ್ಟ್ ಅಧಿಕಾರಿಗಳು ಬಂದು ಅಥವಾ MLAನೋ MP ನೋ ಯಾರಾದರೂ ಬಂದು ಏನಾಗ್ತಿದೆ ಯಾರು ಬಂದು ಕೇಳಿಲ್ರಿ. ಯಾರೊಬ್ರು ಬಂದಿಲ್ಲ. ಅಲ್ಲ, ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರಾ? ಬರ್ತಾರ್ರಿ, ಹಾಕಂತಾರ. ಅವಾಗ ಹಾಕಿ ನಿಂತು ಹಾಕ್ಸ್ಕೊಂಡಕ್ಕಾರ ಹೊಳ್ಳಿ ಯಾರು ಹಾನಿಗೆ ಹಾಕಂಗಿಲ್ರಿ. ನಮ್ಗೆ ನೋಡಂಗೇನೇ ಇಲ್ರಿ. ಹೊಳ್ಳಿ ಹೋಗ್ಲಿ, ಇಲ್ಲಿ ಹಾಸ್ಪಿಟ್ಲ್ ಎಷ್ಟು ದೂರ ಇದೆ ನಿಮಗೆ? ನಮಗೆ ಮತ್ತೆ ಹೋದ್ರೆ 20 ರೂಪಾಯಿ ಹೋಗ್ಬೇಕಲ್ರಿ. 20 ರೂಪಾಯಿ ಚಾರ್ಜ್ ಹೋಗುತ್ತೆ, 20 ರೂಪಾಯಿ ಬರ್ತೀರಿ. ದವಾಖಾನಿಲ್ಲ, ಸಾಲಿಲ್ಲ, ಏನಿಲ್ರಿ ಇಲ್ಲಿ. ಈಗ ನಿಮ್ಮ ಊರಲ್ಲಿ ನಾವು ಕೇಳ್ದಂಗೆ ಒಂದು 200-250 ಜನ ಮಕ್ಕಳು ಓದ್ತಿದಾರಂತೆ. ಆ ಮಕ್ಕಳಿಗೊಂದು ಶಾಲೆ ಇಲ್ಲ. ನಡ್ಕೊಂಡು ಹೋಗ್ಬೇಕಂತೆ, 4-4.25 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರಂತೆ. ಆಟೋದಾರನ್ನ ಹಿಡ್ಕೊಂಡಂಗಿಲ್ರಿ ಜಲ್ದಿ. ಆ ಮಕ್ಕಳು ನಡ್ಕೊಂತ ಹೋಗ್ತಾರೆ. ನಡ್ಕೊಂತ ಮತ್ತೆ ನಮ್ಮಂತಾರ ಒಬ್ಬರು ಹಿಂದೆ ಹೋಗ್ಬೇಕ್ರಿ. ಮಕ್ಕಳಿಗೆ रात को हाल्ट पे क्या हुआ तो भी कौन पूछता नहीं इधर. वैसा ऑटो को जाने का गाड़ी नहीं मिला तो इधर ही खलास. ऐसा एक दवाखाना नहीं, कुछ भी नहीं. ಅಲ್ಲ, ಈಗ ಯಾರಾದರೂ ಅಧಿಕಾರಿಗಳು ಬಂದಾಗ ಕೇಳಿದಿರಾ 200-250 ಜನ ಇದೀವಿ, ಒಂದು ಶಾಲೆ ಕೊಡಿ ನಮಗೆ ಅಂತ? ಕೇಳ್ತೀವಿ. ಕೇಳಿದ್ರೆ ಹ್ಞೂ ರೀ ಅಮ್ಮ, ಮಾಡ್ತೀರಿ ಆರಾಮಿರ್ರಿ ಅಂತ ಹೇಳ್ತಾರೆ. ಮತ್ತೆ ಯಾರು ಬರಂಗಿಲ್ಲ. ಇಲೆಕ್ಷನ್ಗೆ ವೋಟ್ ಹಾಕ್ರಿ, ನಮ್ಗೆ ಮುಂದೆ ಬರ್ತಾರ್ರಿ, ಹಿಂದೆ ತಾರ್ರಿ ಅಂತ ಹೇಳ್ತಾರೆ, ಹೋಗ್ತಾರೆ. ನಾವು ಇಲ್ಲಿ ಹಾಮ್ದಾಗ ಚೋಳದಾಗ ಮುಳ್ಳು ಪಳ್ಳು ಅದ್ರಾಗ ಗುದ್ದಾಡ್ಕೊಂಡು ನಾವು ಹೋಗೋದು. ಈಗ ಅಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಅಟ್ಲೀಸ್ಟ್ ರೋಡ್ ಏನೋ ಒಂದು
ಮೈನ್ ರೋಡ್ ಅಂತಿದೆ, ಅಟ್ಲೀಸ್ಟ್ ಒಂದು ಬಸ್ ನಿಲ್ಸಲ್ಲ, ಬಸ್ ಸ್ಟಾಪ್ ಇಲ್ಲ, ನೀವು ಅಲ್ಲೇ ಹಲವು ಬಾರಿ ಮನವಿ ಮಾಡ್ಕೊಂಡ್ರಿ ಅಂತ ಕೇಳ್ಪಟ್ಟೆ. ಮಾಧ್ಯಮದ ಮೂಲಕನೇ ನಾವೆಲ್ಲ ಕೇಳ್ಕೋಬೇಕು. ಇಲ್ಲೇ ಮೇನ್ ಏನಪ್ಪ ಅಂತಂದ್ರೆ ಇಲ್ಲೇ ಹೋಗಿ ಬರೋದಕ್ಕೆ ರಾತ್ರಿ ಹಗಲು ಸಣ್ಣ ಪುಟ್ಟದ ಆರೋಗ್ಯ ಸಮಸ್ಯೆ ಆದರೆ ಒಂದು ಸಣ್ಣದಾಗಿ ಏನು ದವಾಖಾನೆ ಇಲ್ಲ, ರೇಷನ್ ಅಂಗಡಿ ಇಲ್ಲ. ಇಲ್ಲಿ ಅವಶ್ಯಕತೆ ಇರುವುದು ಅಂದರೆ ಒಂದು ದವಾಖಾನೆ ಬೇಕು, ರೇಷನ್ ಅಂಗಡಿ ಬೇಕು, ಮತ್ತು ಫಿಲ್ಟರ್ ನೀರಿಂದ ಅನುಕೂಲ ಬೇಕು, ರೋಡ್ ಬೇಕು, ಗಟಾರ ಬೇಕು. ಮತ್ತು ಇವೆಲ್ಲ ಯಾಕಂದ್ರೆ ಶಕ್ತಿ ಇಲ್ದಂಥವ್ರು ಇವರು. ಅವ್ರ ಮನೆ ರಿಪೇರಿಗಂತ ಭಾಳ ದಿನ ಆತಿ ಕೊಟ್ಟು ಹೊಳ್ಳಿ ಇದನ್ನೇ ರಿಪೇರಿ ಮಾಡ್ಕೊಳ್ಳೋಕೆ ಕೆಲವೊಂದು ಸದೃಢ ಮಾಡ್ಕೊಳ್ಳೋಕೆ ದುಡ್ಡಿನ ಅವಶ್ಯಕತೆ ಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಬೇಕು. ಈಗ ರಾತ್ರಿ 9-7 ಗಂಟೆ ಆದರೆ ಆ ಕಡೆಯಿಂದ ಬಸ್ ಬರೋದಿಲ್ಲ ಈ ಕಡೆಗೆ. ಈಗ ಎಕ್ಸ್ಟ್ರಾ ಕ್ಲಾಸ್ ಮಕ್ಕಳಿಗೆ ಹಾಕಿರ್ತಾರೆ, ಅವ್ರು ಬರೋದಾದ್ರೆ ಹೆಂಗೆ ಬರೋದು ಹೇಳ್ರಿ. ಅದಕ್ಕಾಗಿ ಇಲ್ಲೆಲ್ಲ ಈ ಮಾಧ್ಯಮದ ಮೂಲಕ ನಮ್ಮ ಶಾಸಕರಿಗೆ ಕೇಳ್ಕೊಳ್ಳೋದಿಷ್ಟ, ಇವೆಲ್ಲ ಒಂದ್ಸರಿ ಬಂದು ನೋಡಿಕೊಂಡು ನಮಗೇನು ಅನಾನುಕೂಲಗಳು ಇಲ್ಲ ಇವೆಲ್ಲ ನೋಡಿಕೊಂಡು ಸರಿ ಮಾಡಿಕೊಡ್ಬೇಕು. ಸೊಳ್ಳಿದ ಇಲ್ಲ, ಸಿಕ್ಕಾಪಟ್ಟಿ ಆರೋಗ್ಯ ಸಮಸ್ಯೆ ಅದಾವ್ರಿ. ಇವಾಗ ನೋಡಿದ್ರಲ್ಲ ಇಷ್ಟೊಂದು ಜಾಲಿ ಐತಿ, ಇಲ್ಲಿ ಜೀವನ ಮಾಡಿ ಒಂಥರ ಕಾಡಿನೊಳಗೆ ಇದ್ದಂಗೆ ಐತಿ ಇಲ್ಲೇ. ಇದಕ್ಕೆಲ್ಲ ಬೇಕಲ್ಲ ಮತ್ತು ಅನುಕೂಲ. ಅದಕ್ಕೆ ನಿಮ್ಮ ಮೂಲಕ ನಾವು ನ್ಯಾಯ ಕೊಡ್ತೀವಿ. ಈಗ ಸರ್, ಈಗ 2008ರಲ್ಲಿ ಅಲ್ಲಿ ಪ್ರವಾಹ ಬಂತು, ಮನೆಗಳು ಮುಳುಗೋದು ಅಂತೇಳಿ ನಿಮ್ಗೆ ಅಟ್ಲೀಸ್ಟ್ ಯಾವುದೋ ನವಗ್ರಾಮ ಅಂತೇಳಿ ಇಲ್ಲಿ ಮಾಡಿಕೊಟ್ರು. ಇಲ್ಲೂ ಕೂಡ ಜೀವನ ಮಾಡೋಕ್ಕೆ ನೀವು ಆಗ್ತಿಲ್ವಲ್ಲ, ಏನು ಇದಕ್ಕೆ ಏನು ಹೇಳ್ತೀರಿ ಅಂತ? ಇಲ್ಲಿ ಎಲ್ಲ ಸೌಲಭ್ಯಗಳು ಏನೂ ಇಲ್ಲರಿ ಇಲ್ಲಿ ಬರಾಬರಿ. ಈಗ ರೋಡ್ ಇಲ್ಲ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲರಿ, ಬಸ್ ಸ್ಟ್ಯಾಂಡ್ ಇಲ್ಲ, ನೀರಿಂದ ಸೌಲಭ್ಯನೂ ಬರಾಬರಿ ಇಲ್ಲರಿ. ಅಲ್ಲೆಲ್ಲ ಪೈಪೆಲ್ಲ ಹೊಡೆದವ್ರಿ, ಅದ ನೀರು ಇವ್ರಿಗೆ ಎಲ್ಲರಿಗೂ ಬರುತ್ತೆ ರೀ. ಇದೇ ಸಮಸ್ಯೆಗಳೆಲ್ಲ ಭಾಳ ಅದಾವ್ರಿ ಇಲ್ಲಿ. ಮತ್ತು ಒಂದು ಗ್ರೌಂಡ್ ಇಲ್ಲರಿ, ಒಂದು ಸಣ್ಣ ಹುಡುಗರಿಗೆ ಒಂದು ಸ್ಕೂಲ್ ಇಲ್ಲರಿ ಇಲ್ಲಿ. ಅಲ್ಲ, 250 ಜನ ಇದ್ದಾರಂತೆ ಸ್ಟೂಡೆಂಟ್ಸ್, ಪಾಪ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋವಂಥವ್ರು. ಏನೊಂದು ಶಾಲೆ ಕಟ್ಕೊಡಕ್ಕಾಗ್ತಿಲ್ವ ಅಂತ ಸರ್ಕಾರಕ್ಕೆ? ಹೇಳ್ತಾರೆ ರೀ, ಬಂದು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ರೀ. ಯಾರು ಬಂದು ಬರೋಲ್ರಿ, ಏನು ಮಾಡೋವಲ್ರಿ. ಇದೇ ಸಮಸ್ಯೆಗಳು ನಡೆದವ್ರಿ. ಹಿಂಗೆ ಎಲ್ಲರೂ ಬಂದು ಅಲ್ಲ, ಶಾಸಕರ ಗಮನಕ್ಕೆ ಇದೆಯಾ ಇಷ್ಟೆಲ್ಲ ಸಮಸ್ಯೆಗಳಿರೋಂಥದ್ದು? ಎಲ್ಲ ಶಾಸಕರ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಿದ್ದಾರೆ. ಇಲ್ಲಿ ಈ ರೀತಿ ನಡೀತದೆ, ಈ ರೀತಿ ಇಲ್ಲ ಅನ್ನೋದು ಎಲ್ಲ ಗೊತ್ತಿದ್ದಾರೆ. ಆಶ್ವಾಸನೆ ಕೊಡಿದಾರೆ, ಯಾರು ಬರಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಹೋಗಿ ಕಟ್ಟೆ ಎಷ್ಟೋ ಸರಿ ಅರ್ಜಿನೂ ಕೊಟ್ಟಿದ್ದೀವಿ, ಎಲ್ಲ ರೀತಿಯಿಂದ ನಾವು ಭೇಟಿನೂ ಆಗಿ ಬಂದೀವಿ ರೀ. ಬರ್ತೀವಿ, ಮಾಡ್ತೀವಿ, ಕಳಿಸ್ತೀವಿ ಎಲ್ಲ ಹೇಳ್ತಾರೆ, ಯಾರೂ ಬರಲ್ರಿ. ಬಹುಶಃ ನೀವು ಒಳ್ಳೆ ಬರೋಂಥ ಪ್ಲೇಸಲ್ಲಿ ಇದ್ರೇ ಬಹುಶಃ ಚೆನ್ನಾಗಿದ್ರೇನೋ ಅನ್ಸುತ್ತೆ. ಅದು ಚೆನ್ನಾಗಿತ್ತು, ಅಲ್ಲೇ ಇದ್ದಿದ್ದ ಚೆನ್ನಾಗಿತ್ತು. ಯಾಕಂತಂದ್ರೆ ಅಲ್ಲಿಂದ ನಮ್ಮ ಹುಟ್ಟಿದ ಊರು ಬಿಟ್ಟು ಇಲ್ಲಿ ಮತ್ತೊಂದು ಅವ್ರು ಕೊಟ್ಟಂಥ ಸ್ಥಳಕ್ಕೆ ಬಂದೀವಿ. ಇಲ್ಲಿ ಬಂದೀವಿ ಅಂತಂದ್ರೆ ಯಾರು ನಮಗೆ ಯೋಗಕ್ಷೇಮ ನೋಡ್ಕೊಳಕತ್ತಲ್ಲ ರೀ. ಇಲ್ಲಿ ಆಲ್ಮೋಸ್ಟ್ ಈಗ ಹೇಳ್ತಿದ್ದ ಬಸ್ ಸ್ಟ್ಯಾಂಡ್ ಇಲ್ರಿ, ಒಂದು ದವಾಖಾನೆ ಇಲ್ಲ, ಒಂದು ಸಾಲಿಗೆ ಹೋಗ್ಬೇಕಂದ್ರೆ ಸ್ಕೂಲ್ಗೆ ಈಟಿಟ್ ಮಕ್ಕಳನ್ನ ಸರ್ ಈಟಿಟ್ ಮಕ್ಕಳನ್ನು ಕೂಡ ಸಾಲಿ ಕಳಿಸ್ಬೇಕಂದ್ರೆ ಹೊಳೆಯಲ್ಲೂರ್ಗೆ ಹೋಗ್ರಿ, ಇಲ್ಲಾಂದ್ರೆ ಇಲ್ಲ ಬೇರೆ ಊರಿಗೆ ಹಚ್ಬೇಕು. ಅಲ್ಲ, ಈಗ ನೋಡಿದ್ವಿ ಆ ಮನೆಗಳು ನೋಡಿ, ಒಂದು ಮನೆಗೆ ಒಂದು ಕಿಟಕಿಗಳಿಲ್ಲ, ಒಂದು ಗೋಡೆ ಇಲ್ಲ, ಬೀಳೋ ಸ್ಟೇಜಲ್ಲಿದೆ. ಅದೇ ಹೆಂಗೆ ಜೀವನ ಮಾಡ್ತಿದ್ದೀರಾ ನೀವೆಲ್ಲ ಅಂತ? ಈ ಮನೆಯಲ್ಲಿ ಮುಕ್ಕೋಬೇಕಂದ್ರೆ ಡೇಂಜರ್, ಯಾವಾಗ ಬೀಳ್ತೋ ಯಾವಾಗಿಲ್ಲ. ಕ್ರ್ಯಾಕ್ ಅದ ನೋಡ್ರಿ, ಫುಲ್ ಕ್ರ್ಯಾಕ್ ಅದ ಮನೆ. ಒಟ್ಟು ಮುಕ್ಕೋನಾಗ ಡೇಂಜರ್ ಬರೋದು, ಹೊರಗೆ ಮುಕ್ಕೊಂತೀರಿ. ಒಟ್ಟು ಮಳೆಗಾಲದಿಂದಾಗ ಆಟ ಒಳಗೆ, ಬೇಸಿಗೆಯಿಂದ ಹೊರಗೆ ಮುಕ್ಕೊಳೋದು. ಅಲ್ಲಮ್ಮ, ಈಗ ನಾವು ನೋಡ್ತಾ ಇದ್ದೀವಿ ಈ ಇಡೀ ಒಂದು ನಿಮ್ಮ ಗ್ರಾಮದಲ್ಲೆಲ್ಲನೂ ಈ ಲೈಟ್ ಕಂಬಗಳೆಲ್ಲ ವಾಲ್ ಬಿಟ್ಟವೆ. ಯಾವಾಗ ಹೆಂಗೆ ಬೀಳುತ್ತೋ ಗೊತ್ತಿಲ್ಲ, ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಹಾಂ, ಬನ್ನಿ. ಲೈಟ್ ಇಲ್ರಿ, ಏನಿ ಇಲ್ರಿ, ನಳ ಇಲ್ರಿ, ಲೈಟ್ ಇಲ್ರಿ, ಗಿರಣಿ ಇಲ್ರಿ. ಎಲ್ಲ ಒಂದು ಫಡಿ ಜಳ ತೊಗೊಂಡೋಗ್ಬೇಕಾದ್ರೆ ಹೊಳೆಲ್ ಕಾಣ್ಬೇಕ್ರಿ. ಲೈಟೂ ಇಲ್ರಿ, ನಳನೂ ಇಲ್ರಿ. ಇಷ್ಟು ಮನಿಗೆ ಕೊಟ್ಟಾರಿ, ಮತ್ತೆ ಅದಕ್ಕೆ ಬಿಲ್ ಕಟ್ಬೇಕಂತ್ರಿ. ಬಿಲ್ ಎದ್ರಲ್ಲಿ ಕಟ್ಟಿನ್ರಿ ನಾವು, ದುಡಿಮೆ ಇಲ್ಲ. ಅದು ಬಿಲ್ ಏನಕ್ಕೆ ಬಿಲ್ ಕಟ್ಬೇಕಂತೆ? ಲೈಟ್ ಬಿಲ್ ಕಟ್ಬೇಕ್ರಿ, ನಳದ ಬಿಲ್ ಕಟ್ಬೇಕು. ಒಂದಿನ ಬಂದ್ರೆ 9 ದಿನ ನೀರು ಬರಂಗಿಲ್ಲ, ಹೆಂಗ್ ಮಾಡ್ಬೇಕ್ರಿ ನಾವು? ನೀರು ಎಷ್ಟು ದಿನಕ್ಕೊಂದ್ಸಲಿ ಬರುತ್ತಿಲ್ಲ? 2 ದಿನಕ್ಕೊಂಬಿಡ್ತಾರೆ, 2 ದಿನಕ್ಕೊಂಬಿಡ್ತಾರ. ಬಿಟ್ರೆ ಇಲಿಕ್ಕೆ ಇಲ್ಲ. ಅದು ಒತ್ತಾಯ ಮಾಡಿ ದನ ಕರ ಇದ್ದಾರು ಹೊಯ್ಕೊಳ್ಳೋದು. ನಮ್ಮ ದನ ಆಡು ಕರ ಇದ್ದಾರು, ಮತ್ತು ಅವ್ರಿಗೆ ಫೋನ್ ಹಚ್ಚಿ, ಇವ್ರಿಗೆ ಫೋನ್ ಹಚ್ಚಿ, ಅಧ್ಯಕ್ಷರು ಫೋನ್ ಹಚ್ಚಿ ನೀರು ಬಿಡಿಸ್ಕೋಬೇಕ್ರಿ. ಅದ್ರಾಗ ಮನಿ ಒಂದಿಲ್ರಿ ನಮಗೆ. ಅವ್ರ ಮನೆ ಇವ್ರ ಮನೆ ಒಂದಿಷ್ಟು ಮನಿ ಇರಾಕ್ ಮನಿ ಸದ್ಯ ಇಲ್ರಿ. ನಾವು ಈಗ ಸ್ವಚ್ಛ ಮಾಡ್ಕೊಂಡದೀವ್ರಿ. ಇರಾಕ್ ಮನಿಯರ ಇಲೆಕ್ಷನ್ ಇದ್ದಾಗ ಓಟ್ ಹಾಕಂತ ಬರ್ತಾರ್ರಿ. ಬಡಬಗ್ಗರಿಗೆ ಏನಿಲ್ಲ ಸವಲತ್ತು. ನಿಮ್ಮೂರಲ್ಲಿ ಅಲ್ಲಿರೋ ಮನೆನೂ ಹೋಗ್ಬಿಟ್ಟಿದೆ. ಇಲ್ರಿ, ಮನಿನ ಇಲ್ರಿ, ಎಲ್ಲ ಹೋಗ್ಯಾಬಿಟ್ಟಾವ್ರಿ. ಈಗ ಸ್ವಚ್ಛ ಮಾಡ್ಕೊಂಡದೀವ್ರಿ ನಾವು. ಮನಿನ ಇಲ್ರಿ ನಮ್ಗೆ ಇರಾಕ. ಒಳಗೆ ಹೋಗ್ಕೆಲ್ಲ ಹೋಗ್ಯಾವ್ರಿ. ಈ ಮಂದಿ ಮನೆ ಒಳಗೆ ಸ್ವಚ್ಛ ಮಾಡ್ಕೊಂಡದೀವ್ರಿ ನಾವು. ಈಗ ಸರಿಯಾದ ವ್ಯವಸ್ಥೆಗಳಿಲ್ಲ. ಈಗ ಲೈಟ್ ಕಂಬಗಳು ಬೀಳೋ ಸ್ಟೇಜಲ್ಲಿದೆ. ಮತ್ತು ಇನ್ನೊಂದು ಕಡೆ ಏನೋ ಮೀಟ್ರ್ ಹಾಕಬೇಕು ಅಂದರೆ 8,500 ರೂಪಾಯಿ ಕೊಡಿ ಮೀಟ್ರ್ ಚೇಂಜ್ ಮಾಡ್ತೀವಿ ಅಂತೇಳಿ. ಏನದು ಅಂತ? ಕಟ್ ಮೊನ್ನೆ ಅಲ್ರಿ ಲೈಟ್ ಕಟ್ ಮಾಡ್ಕೊಂಡು ಹೋಗ್ತಾರ್ರಿ. ಹಾವು ಏನು ಚೇಳೇನು ಅದ ಗಟ್ರ ಒಂದು ಇಲ್ಲ, ಮತ್ತು ಮನಿ ಮುಂದೆ ಲೈಟ್ ಇಲ್ರಿ. ಎಲ್ಲ ಏನೋ ನಮಗೆ ಅಷ್ಟು ತೊಂದ್ರೆನೇ ಆಗ್ಬಿಟ್ಟೈತೆ ನೋಡ್ರಿ. ಅಲ್ಲಿಂದ ಮಳೆ ಬಂತಂದ್ರೆ ಏನು ಉಪಯೋಗನೇ ಇಲ್ರಿ ನಮಗೆ. ಅಲ್ಲ, ಈ ಜಾಲಿ ಮರಗಳ ಮಧ್ಯೆ ನೋಡಿ, ಮನೆಗಳ ಮಧ್ಯೆ ಎಲ್ಲ ಜಾಲಿ ಬೆಳೆಸ್ಕೊಂಡಿದ್ದೀರಾ? ಅಲ್ಲಿಂದ ಹೊತ್ತಾಗಿ ಇವತ್ತು ಸುಖರ ಶಾಂತಿ
ಒಂದು ಸ್ವಲ್ಪ ಹೊತ್ತಾಗಿ ಹೋಗಿ ಶಾಂತಿ ಮಾಡ್ಕೊಂಬಂದ್ರೆ ಆ ಆಟೋ ಇರುದಿಲ್ರಿ ನಡ್ಕೊಂತ ಬರ್ಬೇಕು ನಾವು ಇಲ್ಲಿ ಹೊಸ ಊರಿಗೆ. ಹಿಂಗಾದ್ರೆ ಹೆಂಗ್ರಿ ನಮ್ದು ಓಟ್ ಹಾಕುವಾಗ ನಮಸ್ಕಾರ ಮಾಡ್ತಾರ್ರಿ, ಓಟ್ ಹಾಕಿಂದ ಆಗಿ ಹೋತ್ರಿ ಲೈಟ್ ಬಿಲ್ ಕಟ್ಲಿಕ್ಕೆ ಅಂದ್ರೆ ಮನೆ ಕಟ್ ಮಾಡ್ಕೊಂಡು ಆದ್ರಿ ಒಂದು ಒಳಗಿಂದ ಕಟ್ ಮಾಡಿದ್ರು, ಕಂಬದಂದು ಕಟ್ ಮಾಡಿದ್ರು. ಮತ್ತು ನಾವು ನಮ್ಗೆ ಹಾವು ಬರ್ತಾವ ಅಂತಂದು ನಾವು ಹೆದರಿಕೆ ಆಟ ನಾವು ಒಳಗೆ ಹಾಕ್ಕೊಂಡಿವ್ರಿ. ಮತ್ತು ಈಗ ಕರೆಂಟು ಇರೋ ಮನೆಗಳಿಗೆ ಅಟ್ಲೀಸ್ಟ್ ದಿನಪೂರ್ತಿ 24 ಗಂಟೆ ಕರೆಂಟ್ ಇರುತ್ತಾ ಹೆಂಗೆ ಅಂತ? ಸರ್ ಇರುತ್ರಿ, ಕಂಟಿನ್ಯೂ ಐತ್ರಿ. ಆಮ್ಯಾಗ ಶಾಲಿದ್ ಒಂದ್ ಇಲ್ರಿ, ಮನಿ ಇಲ್ಲಾರ ಮನಿ ಒಂದ್ ವ್ಯವಸ್ಥೆ ಆಗ್ಬೇಕ್ರಿ ಸರ್. ಜನಕ್ಕಿಲ್ಲ ಮನೆ ಈಗ ಇಲ್ಲಿ ಇಲ್ಲ ಬಾಳ ಜನಕ್ಕಿಲ್ರಿ ಸರ್. ಇದ್ದಾರ ಸ್ವಚ್ಛ ಮಾಡ್ಕೊಂಡಿರ್ತೇವೆ ಅಂದ್ರೂ ಪಂಚಾಯತ್ ಹಚ್ಕೊಂಡ್ರಿ ಹಂಗ ಕರೆಂಟ್ ಬಿಲ್ ತುಂಬ್ರಿ, ಮನಿ ಪಟ್ಟಿ ತುಂಬ್ರಿ ಅಂತಾರ್ರಿ. ಹಾ ರೀ, ಬಂದಿದ್ದ ಫಸ್ಟ್ ಅಲ್ಲೇ ಬಂದಿತ್ರಿ ನಮ್ ಕಡೆನ ಬಂದ್ ಹೊಳ್ಳಿ ಅವಾಗಿಂತ್ರ ಮಾಡ್ಕೊಡ್ತೇವ ಅಂತಾರ, ಹೊಳ್ಳಿ ಹಚ್ಕೊಂಡವಲ್ರಿ ಒಟ್ಟಾರಿ ಸರ್. ಮನಿ ಇಲ್ಲಾರ್ಗೆ ಮತ್ತೆ ಮುರ್ಗಡಿ ಮಾಡ್ತಾನ, ಇದ್ದಾರ್ಗೆ ಹಾಕವು ಅಂತ ಮತ್ತೆ ರೂಲ್ಸ್ ಆದ್ರಿ. ಅವು ಎಲ್ಲಿ ಈಗ ಮತ್ತೆ ಅದನ್ನ ಕಟ್ಬೇಕು ನೋಡು, ನೀವು ಬುಬಾಡಿ ಕಟ್ಬೇಕು ನೋಡು, ಕರೆಂಟ್ ಬಿಲ್ ಕಟ್ಬೇಕು ನೋಡು ಅಂತಾರ್ರಿ. ಅದಕ್ಕೆ ಮತ್ತೆ ಅದ್ರ ಸಂಬಂಧ ಮನಿ ಇಲ್ಲಿ ನೋಡ್ರಿ ಈಗ ನಮ್ಗೆ. ಈಗ ಎಷ್ಟೋ ಜನ ಅಲ್ಲ ಈಗ ಎಷ್ಟೋ ಜನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಯಾಕೆ ಏನಕ್ಕೆ ಅಂತ? 20 ವರ್ಷ ತನ ಆತ್ರಿ ಇದು ಕರೆಂಟ್ ಬಿಲ್ಲ ನಳದ ಬಿಲ್ಲ ಅಂತ ಹೇಳ್ಯಾರ. ಈಗ ಅಲ್ಲಿ ಎಲ್ಲ ಕಟ್ಸೋನು ಚಲೋ ಮಾಡ್ಯಾರ. ನಳದ ಬಿಲ್ಲುನು ಐತ್ರಿ, ಮೊದ್ಲೇನು ಕಟ್ಟಬೇಡಿ ಅಂತ ಹೇಳಿದ್ರ. 20 ವರ್ಷ ತನ ನಮ್ಮ ಮನಿ ಇಲ್ರಿ, 20 ವರ್ಷ ತನ ಐತ್ರಿ. ಈಗ 14-15 ವರ್ಷ ಆತ್ರಿ. ಇನ್ನ ನಮ್ಮ ಮನೆ ಇಲ್ಲ ಮನಿ ಅವು 20 ವರ್ಷ ಆದ್ಮೇಲೆ ಬರ್ತಾವ್ರಿ. ಅಂದ್ರೆ ಇವು ತಹಸೀಲ್ದಾರ್ ಹೆಸರು ಇರ್ತಾವಂತ್ರಿ. ಈಗ ಅದನ್ನ ಹಳೆ ಊರು ಕಟ್ ಮಾಡಿ ಇಲ್ಲಿ ಮನಿ ಪಟ್ಟಿ ಚಲೋ ಮಾಡ್ತಾರ ಈ ಪಂಚಾಯತ್ಯಾಗ್ರಿ. ಇನ್ನ ನಮ್ಮ ಹೆಸರಲ್ಲೇ ಇಲ್ಲ ಅವು, ಸುಮ್ಮ ಅವ್ರು ಇದನ್ನ ನಮಗ್ ಕೊಟ್ರಿ ಅಷ್ಟ. ಇನ್ನ ನಮ್ಮ ಹೆಸರಲ್ಲೇ ಇಲ್ಲ, ಅದನ್ನ ಕ್ಲಿಯರ್ ಮಾಡ್ರಿ. ಇನ್ನ ಹಂಚಿಗೆನೂ ಆಗಿಲ್ರಿ ಪಟ್ಟ ಇದು ಮನಿ ಹುಟ್ಟು ಜಸ್ಟ್ ಇದೀರ ಅಷ್ಟೇ ಬಂದಿಲ್ಲಿ. ಅದೀವ್ರಿ, ಇದ ಮನಿ ಅಂತ ತೋರ್ಸ್ಯಾರಿ, ಆದ್ರೆ ನಮ್ಮ ಹೆಸರಲ್ಲಿ ಅದಾವು ಇನ್ನ ಇಲ್ರಿ. ಈಗ 14-15 ವರ್ಷ ಆಯ್ತು ಈ ಮನೆಗಳು ಕಟ್ಟಿ, ಇನ್ನು ಈ ಮನೆಗಳು ನಿಮ್ದಲ್ಲ ಅಂತಿದ್ಯಾ? ಏನೇ ಇಲ್ರಿ ಸರ್, ನಮ್ಗ ಆಧಾರ ಏನಿಲ್ಲ, ದುಡ್ಕೊಂಡ್ ತಿನ್ನುತ್ತಾನ ನೆಲೆ ಇಲ್ರಿ ನಮ್ಗ. ಮನೆ ಇಲ್ಲ, ಇರಾಕ ಜನಕ್ ಮರಿ ಮನೆ ಇಲ್ರಿ, ನಾವೇನ್ ಮಾಡೋಣ್ರಿ? ಈಗ ಕರೆಂಟ್ ಬಿಲ್ ಈಗ ಕತ್ತರ್ಸಕ್ ಬಂದಾರ್ರಿ. ಈಗ ಲೈಮ್ಯಾನ್ ಬಂದಾನೆ. ಎಷ್ಟು ಕಟ್ಬೇಕಂತೆ? 4,000 ಇತ್ರಿ, ಈಗ ತುಂಬಿನ್ರಿ. ಅಷ್ಟೊಂದು ಬಿಲ್ 4,000 ರೂಪಾಯಿ. ಹಿಂದಿಂದ ಹಾಕ್ಯಾರ್ರಿ. ಗೃಹ ಜ್ಯೋತಿ ಅದೇನು ನಿಮ್ಗೆ ಅಪ್ಲೈ ಆಗ್ತಿಲ್ವಾ? ಏನೇ ಇಲ್ರಿ ಸರ್ ನಮಗ. ಮತ್ ಬಡ್ಡಿ ಹಾಕ್ತಾರ್ರಿ ಅಪ್ಪ. ಈಗ ಬಂದಾರ್ರಿ ಅವ್ರು, ಈಗ ಬಂದು ಕತ್ತರಿಸಿ ಹೋಗ್ತೀವಿ ಅಂತಾರ್ರಿ. ಈಗ ಬಂದಾರ್ರಿ ಈಗ ಅಲ್ಲಿ. ಅಲ್ಲ ಈಗ ಏನ್ ಗೊತ್ತಾ, ಇರಿ ಈಗ 4-4.5 ಕಿಲೋಮೀಟ್ರು ಮಕ್ಕಳು, ಚಿಕ್ಕ ಪುಟ್ ಮಕ್ಕಳು ಆ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಸ್ಕೂಲ್ಗೆ. ಏನಂತಾರೆ ಮಕ್ಕಳು? ಕೇಳಲ್ವ ಮಕ್ಕಳು? ನಮ್ಮೂರಲ್ಲಿ ಯಾಕೆ ಶಾಲೆ ಇಲ್ಲ, ಬೇರೆಯವರೆಲ್ಲ ಅಲ್ಲೇ ಊರವ್ರು ಶಾಲೆಗೆ ಬರ್ತಾರೆ. ಏನ್ ಮಾಡ್ಬೇಕ್ರಿ? ಈಗ ಮನೆ ನಮ್ದು ಅಕಸ್ಮಾತ್ ನಮಗೂ ಮನೆ ಇಲ್ರಿ ಸರ್. ಈಗ ಮನೆ ಮತ್ತೆ ಈಗ ಬುಡಾನ ಗೊತ್ತಾರ ಸರ್. ಈಗ ಎಲ್ಲಿ ಹೋಗ್ಬೇಕ್ರಿ ನಾವೀಗ ಮನೆ ಇಲ್ಲಾರ್ದವ್ರು? ಏನ್ ಮಾಡ್ಬೇಕು ನೋಡ್ರಿ ಸರ್. ಈಗ ಅಟ್ಲೀಸ್ಟ್ ಓಟ್ ಕೇಳಕ್ ಬರ್ತಾರಲ್ಲ, ಅವಾಗ ನೋಡಲ್ವಾ ಇದೆಲ್ಲ ವ್ಯವಸ್ಥೆ? ನಾವು ನೋಡಿ ಏನ್ ಮಾಡ್ಬೇಕು ಸರ್? ಎಲ್ಲ ನೋಡಿ ಎಲ್ಲ ಮಾಡಿ ನೋಡ್ಬೇಕು. ಈಗ ಮಾಡ್ಕೊಡ್ತೇವೆ, ಅದು ಮಾಡ್ತೇವೆ ಅಂತ ಓಟ್ ಹಾಕಿಸ್ಕೊಂಡ್ತಾರ, ಅಷ್ಟ ಕೈ ಮುಗಿತಾರೆ. ಓಟ್ ಮುಗಿದಿಂದ ಮತ್ತೆ ನೀ ಯಾರು ಅಂತಾರ್ರಿ ಸರ್ ಅವರು. ಮತ್ತೆ ಹೊಳ್ಳೆ ನೋಡ್ದಲ್ಲ ಸತ್ತಾರ ಅಂದ್ರೆ ನೀರಿಂದ ಅವಶ್ಯಕತೆ ಇಲ್ಲ, ಏನಿಲ್ಲ ಇಲ್ರಿ. ಮನಿ ಇರಾಕ್ ಮನಿ ಇಲ್ರಿ ನಮಗ. ಇಲ್ಲೆಲ್ಲಾರು ಕಡು ಬಡವ್ರು ಅದಾರಿ ಸರ್. ಆದ್ರೆ ಅವ್ರವ್ರ ಹೆಸರ್ಲಿ ಇಲ್ರಿ ಸರ್ ಮನಿ ರೀ. ಎಲ್ಲ ದುಡ್ಕೊಂಡ್ ತಿನ್ನು ಮಟ್ಟ ದಿನ ಬೆಳಗಾರದ್ರ ಕೂಲಿ ಕೆಲಸ ರೀ. ಅದ್ರಾಗ ಬೇರೆ ರೀ ಕರೆಂಟಿನ ಬಿಲ್ ಫ್ರೀ ಅಂತ ಹೇಳ್ರಿ. ಅದು ಯಾವಾಗಿಂದ ಐತೋ ಏನ್ರಿ, ಈಗ ಇದ್ದಾರ ಮ್ಯಾಗ ಅದನ್ನ ಮೀಟರ್ ಕುಂದ್ರಿಸಿದ್ರಿ. ಈಗ ಅದನ್ನ ಕರೆಂಟಿನ ಬಿಲ್ ರೀ 5,000 6,000 ಅದಕ್ಕೆ ಬಡ್ಡಿ ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ನಮ್ಮಂತ ದುಡ್ಕೊಂತೀನವ್ರು ಎಲ್ಲಿ ಹೋಗ್ಬೇಕ್ರಿ? ಅವು ಸ್ವಂತ ನಮ್ಮ ಮನಿ ಏನೂ ಅಲ್ರಿ ಸರ್. ಅವು ನಮ್ಮ ಮನಿ ನಮ್ಮ ಹೆಸರು ಇಲ್ರಿ ಸರ್. ಅವು ಹಂಗ ನಮ್ಗೆ ಮತ್ತೆ ದುಡ್ಕೊಂಡ್ ತಿನ್ನೋರಂತೆ ಅಲ್ಲಿಂತ್ರ ಇಲ್ಲಿ ಬಂದ್ರಿ ಹೊಳಿ ಬರನ್ರಿ. ಈಗ ಮತ್ತೆ ಇರಾಕ್ ಜಾಗ ಇಲ್ರಿ, ಅವು ಎಲ್ಲ ಮನಿ ಬಿದ್ದು ಹೋಗ್ಯಾವ್ರಿ. ರಸ್ತಾ ಇಲ್ರಿ, ಮುದುಕ್ರಿ ಏನ್ರ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಏನು ವಾಹನ ಸೌಕರ್ಯ ಇಲ್ರಿ. ಇಲ್ಲೇ ಏನು ರಸ್ತಾ ಇಲ್ರಿ, ನೀರ್ ಇಲ್ರಿ, ಯಾವ್ದಕ್ಕೂ ಸವಲತ್ತು ಇಲ್ಲ. ಯಾಕೆ ಸರ್ಕಾರ ನಿಮ್ಮ ಊರ್ ಕಡೆ ಗಮನ ಕೊಡ್ತಿಲ್ಲ? ಅಂದ್ರೆ ಜನಪ್ರತಿನಿಧಿಗಳು ಯಾಕೆ ಸರ್ ಗಮನ ಕೊಡ್ತಿಲ್ಲ ಅಂತ? ಅವ್ರು ಏನ್ ಮಾಡ್ಕಲ್ರಿ, ಇವತ್ತು ಬರ್ತೀನಿ ನಾಳೆ ಬರ್ತಿಂತಾರೆ, ಇವತ್ತು ಬರ್ತೀನಿ ನಾಳೆ ಬರ್ತಿಂತಾರೆ. ಒಟ್ಟ ಇನ್ನೂ ಅಲ್ರಿ ಒಟ್ಟ. ಈಗ ನಾಳೆ ಮನೆ ಬಿಡೋಲಾಗತ್ತಾರ, ನಾವು ಯಾವ ಮಾಡ್ತಾರೆ ಈಗ? ಟೈಪ್ ಆಗ್ಯಾರ ಈಗ. ಬರೀ ಭರವಸೆಯಲ್ಲೇ ನೀವೆಲ್ಲ ಬದುಕ್ತಾ ಇದ್ದೀರಿ ಅಂತ. ಈಗ 100 ರೂಪಾಯಿ ತರಬೇಕು, ಇಲ್ಲ 200 ರೂಪಾಯಿ ಇಡಬೇಕು ದವಾಖಾನೆಗೆಲ್ಲೇ ಇಡಕ್ಕೆ ಕಾಯಿಪಲ್ಲೆ ಇಡಕ್ಕೆ. ಈಗ 100 ರೂಪಾಯಿ ಒಳ್ಳೆ ಪ್ಯಾಕೆಟ್ 180 ರೂಪಾಯಿ ಇಡ್ಬೇಕು ರೀ ಒಂದು ಒಳ್ಳೆ ಪ್ಯಾಕೆಟ್. 50 ರೂಪಾಯಿ ಉಳಿತಾರ, 50 ತರ್ಬೇಕು ರೀ. ಇವಾಗ ನೀವೆಲ್ಲ ಏನು ಕೆಲಸ ಮಾಡ್ತೀರಾ ಅಂತ ಇಲ್ಲಿರೋ? ಕೂಲಿ ಕೆಲಸ ಇರುತ್ತೆ. ಇನ್ನು ಇವತ್ತು ಮನೆಯಾಗ ಮತ್ತೆ ನಾಳೆಗೆ ತಪ್ತದೆ. ಹಂಗಾದ್ರಿ ರೇಷನ್ ರೀ ಎಲ್ಲ ಅಲ್ಲಿ ನೋಡ್ರಿ ಸರ್. ಏನು ಬನ್ನಿಮ್ಮ, ಈಗ ಎಷ್ಟು ಬಾರಿ ನೀವು ಇದುವರೆಗೂ ಮನವಿ ಮಾಡ್ಕೊಂಡಿದ್ದೀರಾ ಅಂತ ನಿಮ್ಮ ಸಮಸ್ಯೆಗಳ ಬಗ್ಗೆ? ಇವಾಗ ಹೇಳಬೇಕಪ್ಪ ಅಂದ್ರೆ ನಮ್ಮ ಶಾಸಕರಿಗೂ ನಾವು ಕೆಟ್ಟವ್ರು ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದನ್ನ ನಾವು ಅವ್ರ ಹತ್ರ ತನಕ ಹೋಗಿಲ್ಲ, ಅವರ ಮಾಡ್ಬೇಕಾದ ಕೆಲಸ ಇದು. ನಾವು ಅವ್ರ ಹತ್ರ ಕೇಳ್ಕೊಂಡು ಹೋಗಿಲ್ಲ, ಗಮನಕ್ಕೆ ತರಬೇಕಲ್ಲ. ಅದೇ ಸರ್, ಇವಾಗ ನಿಮ್ಮ ಮೂಲಕ ಅವ್ರ ಗಮನಕ್ಕೆ ನಾವು ತಂದಿದ್ದು.
ದಯವಿಟ್ಟು ಇದನ್ನೊಂದು ಕೆಲಸನ ನಮ್ಗೆ ಮಾಡಿಕೊಡ್ಬೇಕು. ಇಲ್ಲಿ ಎಲ್ಲ ಅನಾನುಕೂಲಗಳು ಭಾಳ ಅದಾವು. ಸೀರಿಯಸ್ ಮ್ಯಾಟ್ರ್ ಬಂದಾಗ ಸಿಟಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಭಾಳ ದೂರ. ಈಗ ರೋಣ ತಾಲೂಕಿಗೆ ಹೋಗ್ಬೇಕಾದ್ರೆ 15-16 ಕಿಲೋಮೀಟ್ರ್ ಹೋಗಬೇಕು, ಅಥವಾ ಸಣ್ಣ ಪುಟ್ಟದ ಕಾರಣ 4 ಕಿಲೋಮೀಟ್ರ್ ಹೋಗಬೇಕು. ಒಂದು ದಿನಕ್ಕೆ 4-5 ಸಲ ಹೋಗ್ಬೇಕಾಗಿ ಬರುತ್ತೆ ಹಳೆ ಊರಿಗೆ. ಆವಾಗ ಬಡ ಜನ ಹೆಂಗೆ ಹೋಗೋದು ಹೇಳ್ರಿ? ಇವಾಗೇನೋ ಒಂದಿಟ್ಟು ಬಸ್ಸಿನ ಅನುಕೂಲ ಐತಿ ಅಂದ್ರೂ ಬಸ್ ಫ್ರೀಯಾಗಿ ಹತ್ತಾರ ಅಂದ್ಕೊಂಡು ಅವರು ನಿಲ್ಲಿಸೋದಿಲ್ಲ. ಬಸ್ ಸ್ಟ್ಯಾಂಡ ಇಲ್ಲ ಅಂದಮೇಲೆ ಮಕ್ಕಳನ್ನ ತೊಗೊಳೋದಿಲ್ಲ. ಇವ್ರ ಬೈಕ್ ಮೇಲೆ ಕೈ ಮಾಡಿ ಸ್ಕೂಲ್ಗೆ ಹೋಗ್ತಾವೆ ಮಕ್ಕಳು. ಇಲ್ಲಿ ಭಾಳ ಅನಾನುಕೂಲಗಳು ಅದಾವ್ರಿ ಇವೆಲ್ಲ. ಮತ್ತು ಮೊದಲಿನ ಥರ ನಾವೆಲ್ಲರೂ ಪಾಪ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಅನಾನುಕೂಲಗಳು ನಮಗೆ ಕೊಡೋದು ರೇಷನ ಒಬ್ಬರಿಗೆ 3 kg 2 kg ಜೋಳ ಕೊಡ್ತಾರೆ. ಅದನ್ನು ತರಕ ನಾವು ಹೋಗ್ಬೇಕಾದ್ರೆ ಹೋಗ್ತತ್ತು ಬರ್ತತ್ತು. ಅದು ಒಂದೇಳೆ ಲೇಟಾಗಿ ಹೋದ್ವಿ ಅಂದ್ರೆ ಮುಗಿತಂತ ಹೇಳ್ತಾರೆ. ಆ ರೇಷನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಏನು ಮಾಡೋದು ಸರ? ಇಲ್ಲೇ ಕೊಡುವಂಗೆ ಮಾಡ್ರಿ ಸರ. ಎಲ್ಲರಿಗೂ ರೇಷನ್ ಕಾರ್ಡ್ಗಳಿದೆಯಾ? ಇದೆ ಸರ. ಇದ್ರೂ ಲೇಟಾಗಿ ಇಲ್ಲಿಂದ ಹೋಗಿ ಕೊಡ್ದನ ಖಾಲಿ ಆಯ್ತು ಅಂತ ಹೇಳ್ಬಿಡ್ತಾರೆ. ಇಲ್ಲೇ ಕೊಡುವಂಗೆ ಮಾಡ್ರಿ ಸರ. ಕೈ ಮುಗಿತೀವಿ ನಾವು. ನೀವೇನು ಕೇಳ್ತಿಲ್ಲ ಸರ್ಕಾರಕ್ಕೆ. ಮೂಲಭೂತ ಸೌಕರ್ಯಗಳು, ಒಂದು ಕುಡಿಯೋಕೆ ನೀರು ಕೊಡಿ, ಒಂದು ರೋಡ್ ಕೊಡಿ, ಕರೆಂಟ್ ಕೊಡಿ, ಮತ್ತೆ ಮಕ್ಕಳಿಗೊಂದು ಎಜುಕೇಶನ್ಗೆ ಅಂತ ಒಂದು ಸ್ಕೂಲ್ ಕೊಡಿ. ಇಷ್ಟೇ ನೀವು ಕೇಳ್ತಿರೋಂಥದ್ದು. ಸರ್ಕಾರ ಜನಪರ ಇರ್ತೀವಿ ಅಂತ ಹೇಳ್ತಾರೆ. ಯಾಕೆ ಇಷ್ಟೊಂದು ಧೋರಣೆ ಅಂತ ನಿಮ್ಮೂರಿನ ಮೇಲೆ? ಇಲ್ಲ ಅಣ್ಣ, ಬರ್ತಾರ ನಿಮ್ಮ ಸಮಸ್ಯೆ ಏನು ಅದೆಲ್ಲ ಕೇಳ್ತಾರೆ. ಅದನ್ನೆಲ್ಲ ಹೇಳಿದ್ರೆ ವಾಪಸ್ ಬಂದು ಅವ್ರು ಏನು ಕೇಳಲ್ಲ, ಮುಗೀತಷ್ಟೇ, ಮುಗಿಸ್ಬಿಡ್ತಾರೆ. ಬರ್ತಾರೆ 4 ಜನ ಬರ್ತಾರೆ, ಫೋಟೋ ತೆಗಿತಾರೆ, ಹೇಳಿದೀವಿ ಮಾಡಿದೀವಿ ಅಂತ ಅಲ್ಲೋಗೆಲ್ಲ ಅಪ್ಲಿಕೇಶನ್ ಹಾಕಿ ಮುಗಿಸ್ಬಿಡ್ತಾರೆ. ಇಲ್ಲಿ ಯಾರೂ ಬರಲ್ಲ. ನೀರು ಒಂದ್ಸಲ ಬಿಟ್ಟರೆ 4 ದಿನ 5 ದಿನ ನೀರಿಲ್ಲ. ನಾವು ಫೋನ್ ಹಚ್ಚಬೇಕು, ಫೋನ್ ಹಚ್ಚಿ ಹೇಳಬೇಕು, ಸರ್ ನೀರು ಬಂದಿಲ್ಲ ಸರ್, ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲ ಬಿಡ್ತೇವೆ, ಇಲ್ಲ ಇವತ್ತು ಬಿಡ್ತೇವೆ, ನಾಳೆ ಬಿಡ್ತೇವೆ, ನಾಡ್ದು ಬಿಡ್ತೇವೆ, ಇಷ್ಟೇ. ಬಿಡಲ್ಲ. ನಾವು ಹೋಗಿ ಕೆರೆಯಲ್ಲಿ ಬಾವಿಯಲ್ಲಿ ಹೋಗಿ ನೀರು ತುಂಬ್ಕೊಂಡ್ಬರ್ಬೇಕು. ಟಾಯ್ಲೆಟ್ ಇಲ್ಲ ರೀ. ಒಳ್ಳೆ ಆಂಬುಲೆನ್ಸ್ ಬರ್ಬೇಕಂದ್ರು ಇಲ್ಲಿ ಯಾರು ಬಿದ್ರು ಅಂದ್ರು ಅವ್ರು ಬರೋ ಮಟ್ಟ ನಿಂದಿರ್ಬೇಕು ರೋಡ್ನೊಳಗೆ. ರೋಡ್ ಮುಂದೆ ಬಸ್ ಸ್ಟ್ಯಾಂಡ್, ಒಂದು ಬಸ್ ಸ್ಟ್ಯಾಂಡ್ ಇಲ್ರಿ. ಬಸ್ ನಿಂದಿರ್ಬೇಕಂದ್ರೆ ಕೈ ಮಾಡಿಸ್ಬೇಕ್ರಿ. ಹೆಣ್ಮಕ್ಳು ಬಸ್ ನಿಂದಿರ್ಸ್ಬೇಕಂದ್ರೆ ಕೈ ಮಾಡ್ಬೇಕಿಲ್ಲ. ಅವ್ರು ಬರೀ ಸುಳ್ಳು ಒಂದು ಹೇಳ್ಕೊಂತ ಓಟ್ ಹಾಕೋದು ಈಸ್ ಬರ್ತಾರ್ರಿ. ಬಂದು ಓಟ್ ಹಾಕ್ರಿ ಅಂತೇಳಿ ಹಾಕಿಸ್ಕೊಂತಾರ. ಸುಳ್ಳೊಂದು ಸೊಟ್ಟೊಂದು ಹೇಳ್ತಾರ. ಹಂಗ ನೀವು ಚಲೋ ಮಾಡ್ತೀವಿ, ನಮ್ಗೆ ಹಾಕ್ರಿ ಅಂತಾರ. ಆಮೇಲೆ ಯಾರು ಬಂದ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬನ್ನಿ, ಮುಂದೆ ಬನ್ನಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ನೀವು ಎಷ್ಟು ದೂರ ಹೋಗ್ಬೇಕು ಇಲ್ಲಿಂದ? 4 ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ. 5 ಕಿಲೋಮೀಟರ್. ಹೊಳೆಯಾರು ಬಸ್ ಸ್ಟ್ಯಾಂಡ್ 5 ಕಿಲೋಮೀಟರ್. ನಿಲ್ಸಲ್ಲ ಬಸ್ ಇಲ್ಲಿ ಯಾವ ನಿಲ್ಸ. ಏನು ಹೇಳ್ತೀರಿ ನೀವು? ಗೌರ್ಮೆಂಟ್ಗೆ ಏನು ಹೇಳ್ತೀಯಪ್ಪ ನೀನು? ಹೇಳಪ್ಪ. ಇಲ್ಲೇ ಒಂದು ಸಾಲಿ ಮಾಡಿಕೊಡ್ರಿ, ದಿನ ನೀರು ಬಿಡ್ರಿ ಅಂತ ಹೇಳ್ತೀರಿ. ನೀರು ಇಲ್ಲ ಇಲ್ರಿ, 4 ದಿನಕ್ಕೊಮ್ಮೆ ಬಿಡ್ತಾರ್ರಿ. ನಮ್ಮೂರು ನಮ್ಗೆ ಬೇಸರ ಅನ್ಸುತ್ತೆ ರೀ. ನಮ್ಮ ಮಂದಿ ಊರು ಅದಾರ ಒಂದ್ಸಲ ಚಲೋ ಅನ್ಸುತ್ತೆ. ಅದಕ್ಕೆ 8ನೇ ಸಾಯಂಕಾಲ ಬಿಡ್ಸಿರಿ, ಒಂದು 4 ಕಿಲೋಮೀಟರ್ ತಿಳ್ಕೊಂತ ಹೋಗ್ತೀವಿ. ಅದಕ್ಕೆ ನಡ್ಕೊಂಡು ಹೋಗ್ತೀರಾ ಸೈಕಲ್ಗಳು? ನಡ್ಕೊಂತ ಹೋಗ್ತೀವಿ. ಎಲ್ಲರೂ ಕೊಟ್ಟು ಒಟ್ಟ ಸೈಕಲ್ ಇಲ್ರಿ. ಸೈಕಲ್ಲು ಹೋಯ್ತು. ಯಡಿಯೂರಪ್ಪ ಇದ್ದಾಗ ಕೊಟ್ಟಿದ್ದ ಮನೆಗಳು ಹೋಯ್ತು, ಸೈಕಲ್ಲು ಹೋಯ್ತು. ಈಗ ನಿಮಗೊಂದು ಅರಿವಿದೆ ಅಟ್ಲೀಸ್ಟ್ ಏನು ಸಮಸ್ಯೆಗಳು ಕಣ್ಮುಂದೆ ಕಾಣ್ತಿದೆ ಅಂತ. ಏನೆಲ್ಲ ಸಮಸ್ಯೆಗಳನ್ನ ಪ್ರತಿನಿಧಿ ಎದುರಿಸ್ತಿದ್ದೀರ ನೀವು ಅಂತ? ಮೊದಲೆಲ್ಲ ಇಲ್ಲಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಎಲ್ಲ ಸಹಿ ಮಾಡಿಸ್ಕೊಂಡು ಹೋದ್ರು. ಅದ್ರದ್ದೆಲ್ಲ ದುಡ್ಡು ತಗೊಂಡು ನಮಗೆ ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ, ಏನೂ ಮಾಡಿಲ್ರಿ. ಬಸ್ ಎಷ್ಟೊತ್ತಿದ್ರು ಬಂದಾಗ ಕೈ ಮಾಡ್ಬೇಕ್ರಿ. ಅವು ತುಂಬಿದ್ದು ಅಂದ್ರೆ ಹಂಗೆ ಹೊಕ್ಕಾವ, ಇಲ್ಲಿಕಂದ್ರೆ ಇಲ್ಲ. ನಾವು ಕಾಲೇಜ್ಗೆ ಸರಿ ಟೈಮ್ಗೆ ಹೋಗಾಕು ಆಗಲ್ರಿ ನಮಗೆ ಒಮ್ಮೊಮ್ಮೆ. ಲೇಟ್ ಆಗ. ಜೊತೆಗೆ ಇನ್ನೊಂದು ನೋಡಿದ್ವಿ ನಾವು, ನೀವು ಹೆಂಗಿದ್ದೀರ ಮಧ್ಯೆ ಅಂತ ಮುಳ್ಳುಗಳು ಎಲ್ಲಿ ನೋಡಿದ್ರು ಮುಳ್ಳು. ಚಪ್ಪಲಿ ಇಲ್ಲದೆ ಹೋಯ್ತು ಅಂತಂದ್ರೆ ಬಹುಶಃ ನಾಳೆ ಕಾಲ ಏನಾಗುತ್ತೋ ಗೊತ್ತಿಲ್ಲ. ಎಷ್ಟು ಚಲೋ ಮನಿ ಕೊಟ್ಟಾರ್ರಿ, ಆದ್ರೆ ಎಲ್ಲ ಹಿಂದ್ಗಡೆ ಟಾಯ್ಲೆಟ್ ಎಲ್ಲ ಬಿದ್ದೋಗ್ಬಿಟ್ಟಾವ್ರಿ. ಮನಿ ಎಲ್ಲ ಬಿರುಕಾಗ್ಬಿಟ್ಟಾವ್ರಿ. ಮನಿಗಳೆಲ್ಲ ಬಿರುಕಾಗ್ಬಿಟ್ಟಾವ್ರಿ. ಈಗ ಇನ್ನೂ 20 ವರ್ಷ ಆಗಿದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಮನಿ ಎಲ್ಲ ಹಿಂದ್ಗಡೆ ಎಲ್ಲ ಸೀಳ್ ಬಿದ್ಬಿಟ್ಟಾವ್ರಿ ಅವೆಲ್ಲ. ಅಂದ್ರೆ ಅವಾಗೇನೋ ಕಾಟಾಚಾರಕ್ಕೆ ನಿಮ್ಗೆ ಮನೆಗಳು ಕಟ್ಕೊಟ್ಟಂಗ ಅವ್ರ ಅನ್ಸುತ್ತೆ. ನೇಮಕ್ಕೆ ವಾಸ್ತಾಗ್ರಿ ಇವ್ರಿಗೆ ಒಂದು ಮನೆ ಕಟ್ಕೊಡ್ಬೇಕಾ, ಆ ಮನೆ ಕೊಟ್ಬಿಟ್ರಿ. ಮಳೆಗಾಲ ಅಂತ ಇದ್ದಾಗ ಹೆಂಗೆ ನಿಮ್ಗೆ ಅಂತ ಪರಿಸ್ಥಿತಿಗಳು? ಮಳೆಗಾಲ ಅಂದ್ರೆ ರೀ ಕಾಲೇಜಿಗೆ ಹೋಗಿ ರೋಡ್ ಮೇಲೆ ಅಡ್ಡಾಡಕ್ ಆಗಲ್ರಿ. ಚಪ್ಪಲಿ ಹಾಕೊಂಡು ಹೋದ್ರೆ ಅಲ್ಲಿ ಹೋದ್ರೆ ರೋಡಿಗೆ ತನಕ ಹೋದ್ರೆ ಎಲ್ಲ ಚಪ್ಪಲಿ ಎಲ್ಲ ಹೊಲಸು, ಸಾಲಿ ಡ್ರೆಸ್ ಹೊಲಸು ಎಲ್ಲ ಹೊಲಸ್ರಿ. ಕಾಲೇಜಿಗೆ ಹೋಗ್ಬೇಕಂದ್ರೆ ಬಸ್ ತರಬಲ್ರಿ. ಬಸ್ ತುಂಬಂದ್ರೆ ಬಿಟ್ಟು ಬಿಡ್ತಾರೆ. ಅವು ಎಕ್ಸ್ಪ್ರೆಸ್ ಅಂತಾರ್ರಿ, ಅವ್ರು ಅಂತೂ ಬಿಡುದೇ ಇಲ್ರಿ, ತರ್ಬಿಸೋದೇ ಇಲ್ರಿ. ಒಂದು 5 ನಿಮಿಷ ತರಬಿಸ್ರಿ, ನಾವು ಇಳ್ಕೊಂಡ್ಬಿಡ್ತೀವಿ ಅಂದ್ರೆ ಒಟ್ಟ ತರಬಿಸಲ್ರಿ. ಅಲ್ಲಿಂತ್ರ ಎಲ್ಲಿ ಇರ್ತಾರಲ್ರಿ ಅಲ್ಲಿಂತ್ರ ಇಳಿಸ್ತಾರ್ರಿ. ಮತ್ತು ಅಲ್ಲೇನು ನಮಗೇನು ಇಲ್ಲಿವರೆಗೆ ಬಂದು ಬಿಡಲ್ರಿ ಅವರು. ಈಗ ಒಂದು ಟೈಮು ಕಾಲೇಜ್ಗೆ ಅಂತ ಹೋಗ್ತಾರೆ, 4:15 ಬಿಡುತ್ತೆ ಕಾಲೇಜು, ಒಂಚೂರು ಲೇಟ್ ಆಗುತ್ತೆ. ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂತೇಳಿ ತಗೊಂಡೋಗೋ 4-5 ಕಿಲೋಮೀಟರ್ ಮುಂದೆ ನಿಲ್ಸಿದ್ರೆ ಹೆಂಗೆ ಬರ್ತೀರಾ ನೀವೆಲ್ಲ ಅಂತ? ಮತ್ತು ನಡ್ಕೊಂತ ಬರುದ್ರಿ. ಅವ್ರು ಬಸ್ ಸಿಗ್ಲಿಕ್ಕಂದ್ರೆ ಏನೂ ಸಿಗ್ಲಿಕ್ಕಂದ್ರೆ ನಡ್ಕೊಂತ ಬರುದ್ರಿ. ಏನು ಹೇಳ್ತೀರಮ್ಮ ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು?
ಮನಿ ಒಂದಿಲ್ರಿ, ಸಣ್ಣ ಹುಡ್ರಿಗೆ ಸಾಲಿಲ್ಲ, ದೊಡ್ಡ ಹುಡ್ರಿಗಿಲ್ಲ, ಹುಡ್ರಿಗೆ ಆಟಕ್ಕಿಲ್ರಿ, ಎಲ್ಲ ಸಮಸ್ಯೆ ಇದೆ ನೋಡ್ರಿ. ಈ ಎಲ್ಲ ಸಮಸ್ಯೆಗಳನ್ನ ಕಣ್ಣಾರೆ ನೋಡ್ತಾ ಇದ್ರೆ ಬಹುಶಃ ಪ್ರವಾಹ ಬಂದ ಕೊಚ್ಕೊಂಡೋಗಿ ಸತ್ತಿದ್ರೆ ಬಹುಶಃ ಚೆನ್ನಾಗಿರೋದೇನೋ ಅನ್ಸುತ್ತಲ್ಲ ನಿಮ್ಗೆಲ್ಲ. ನಾವು ಅಷ್ಟೇ ಹೋಗೋದ್ರಿ ಸರ್. ಏನೊಂದು 10 ಪೈಸೆ ದವಾಖಾನೆ ಸನಿಯಕ್ಕಿಲ್ಲ ಸರ್, ಸಂತಿ ಸನಿಯಕ್ಕಿಲ್ಲ, ರೇಷನಿಗೆ ಹೋಗೋದು, ಸಂತಿಗಲ್ಲೇ ಹೋಗೋದು, ರೊಕ್ಕ ಇಲ್ಲಿ ತರೋದ್ರಿ ಸರ್, ಹೋಗತ್ತ ಬರತ್ರಿ, ತಿನ್ನಕ ಕೂಸಿಗಂಗಿಲ್ಲ ಅಂದ ಬಳಕ ಮಾಡೋದೇನ್ರಿ ಸರ್. ಕೇಳಿದ್ರಲ್ಲ, ಇದು ಹೊಳೆಹಾಲೂರ ಅನ್ನುವಂತಹ ಒಂದು ಗ್ರಾಮ 2007ರಲ್ಲಿ ಪ್ರವಾಹ ಬಂದಂತಹ ವೇಳೆಯಲ್ಲಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಅದು ಸುರಕ್ಷಿತವಾದಂಥ ಸ್ಥಳ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ನವಗ್ರಾಮ ಅಂತ ಹೇಳ್ಬಿಟ್ಟು ಸುಮಾರು 500ಕ್ಕೂ ಅಧಿಕ ಮನೆಗಳನ್ನು ಮಾಡ್ತಾರೆ. ಆದರೆ 2008ರಲ್ಲಿ ಎಲ್ಲರೂ ಕೂಡ ಬಂದು ಇಲ್ಲಿ ವಾಸ ಮಾಡಿದ್ರು. ಇಲ್ಲಿ ಬಂದಂಥವ್ರಿಗೆ ಇವತ್ತು ಆ ಕಟ್ಕೊಟ್ಟಿರುವಂಥ ಮನೆಗಳು ಶಿಥಿಲಾವಸ್ಥೆಗೆ ಬಂದಿದ್ದೇವೆ. ಕಂಪ್ಲೀಟಾಗಿ ಅಕ್ಕಪಕ್ಕದ ಮನೆಗಳೆಲ್ಲವೂ ಕೂಡ ಅಷ್ಟು ಈಗಾಗಲೇ ಒಂದು ಜಾಲಿ ಮುಳ್ಳುಗಳು ಬೆಳೆದಿದ್ದಾವೆ. ಮಕ್ಕಳಿಗೆ ಸರಿಯಾದಂಥ ಒಂದು ಶಾಲೆ ಇಲ್ಲ. ಇಲ್ಲಿ ಶಾಲೆಗೆ ಹೋಗ್ಬೇಕಂದ್ರೆ 4.5 ಕಿಲೋಮೀಟ್ರ್ ಅವ್ರು ನಡ್ಕೊಂಡು ಹೋಗಬೇಕು. ಜೊತೆಗೆ ಒಂದು ವಿದ್ಯುತ್ ದೀಪಗಳಿಲ್ಲ, ಜೊತೆಗೆ ಮನೆಗೆ ಕರೆಂಟ್ ಸರಿಯಾಗಿ ಕೊಡ್ತಿಲ್ಲ. ದಯವಿಟ್ಟು ನಮಗೇನೂ ಕೊಡಬೇಡಿ, ಮೂಲಭೂತ ಸೌಲಭ್ಯಗಳನ್ನು ಕೊಡಿ, ನಮ್ಮನ್ನು ಮನುಷ್ಯರಾಗಿ ನೋಡಿ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಈ ಒಂದು ಗ್ರಾಮದ ಜನರು ಹೇಳ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.